ಬಿಡದಿ ಟೌನ್ಶಿಪ್ ಜಟಾಪಟಿ ಇದರ ಅಖಾಡಕ್ಕಿಳಿಯುತ್ತಾ ಬಿಜೆಪಿ ಎನ್ನುವಂತ ಪ್ರಶ್ನೆಗಳು ಸದ್ಯಕ್ಕೆ ಹುಟ್ಟಿಕೊಳ್ತಾ ಇದೆ. ಸದ್ದಿಲ್ಲದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಇದರ ರಿಪೋರ್ಟ್ ಅನ್ನು ಕೇಳಿದ್ದಾರೆ. ಅಖಾಡಕ್ಕೆ ಇಳಿಬಹುದಾ ಎನ್ನುವ ಪ್ರಶ್ನೆ. ಬಿಜೆಪಿ ನಾಯಕರು ಒಂದು ಬಾರಿ ಹೋಗಿ ಬಿಡದಿಯಲ್ಲಿ ಹೋರಾಟ ಮಾಡಿ ಬಂದಿದ್ದಾರೆ. ರಾಜ್ಯ ನಾಯಕರಿಂದ ವೈಜ್ಞಾನಿಕ ವರದಿಯನ್ನ ನಿತಿನ್ ನಬೀನ್ ಕೇಳಿದ್ದಾರೆ. ಉಸ್ತುವಾರಿ ಅಗರ್ವಾಲ್ ಬಳಿ ವರದಿಯನ್ನ ನಿತಿನ್ ನಬೀನ್ ಕೇಳಿರೋದು. ವರದಿಯನ್ನು ಆಧರಿಸಿ ಬಿಜೆಪಿ ಹೋರಾಟದ ಅಖಾಡಕ್ಕಿಳಿಯುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಒಟ್ಟಿನಲ್ಲಿ ಇದೇ ವಿಚಾರಕ್ಕೆ ಜಟಾಪಟಿ ಜೋರಾಗ್ತಾ ಇದೆ. ಈಗಾಗಲೇ ಬಿಜೆಪಿಯ ರಾಜ್ಯ ನಾಯಕರು ಏನು ಬಿಡದಿಗೆ ತೆರಳಿ ಅಲ್ಲಿ ರೈತರಿಂದ ವರದಿಯನ್ನು ಕೂಡ ತಗೊಂಡಿದ್ದಾರೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಒಂದು ಬಾರಿ ಬಿಡದಿಗೆ ಬಿಜೆಪಿ ನಾಯಕರು ತೆರಳಿ ರೈತರ ಅಹವಾಲನ್ನು ಸ್ವೀಕರಿಸಿ ಅವ್ರ ಜೊತೆ ಮಾತುಕತೆಯನ್ನು ನಡೆಸಿ ಬಂದಿದ್ದಾರೆ. ಈಗ ಮುಂದಿನ ಹಂತದಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಬಿಜೆಪಿ ನಾಯಕರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹೇಗೆ? ಖಂಡಿತವಾಗ್ಲೂ ಸಂಪತ್ತು, ಟೌನ್ಶಿಪ್ ವಿಚಾರವಾಗಿ ರಾಜಕೀಯ ಜಟಾಪಟಿ ಜೋರಾಗ್ತಿದ್ದಂತೆ ಈಗ ಅಖಾಡಕ್ಕೆ ಇಳಿಯೋದಕ್ಕೆ ಬಿಜೆಪಿ ನಾಯಕರು ತೀರ್ಮಾನವನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಈ ವಿಚಾರವಾಗಿ JDS ನಾಯಕರು ರಾಜಕೀಯವಾಗಿ ಒಂದಷ್ಟು ಲಾಭವನ್ನು ಪಡೆದುಕೊಂಡು ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಒಂದು ಪ್ರಭಾವವನ್ನು ಬಿಡ್ತಕ್ಕಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರೆ. ಈ ಟೌನ್ಶಿಪ್ ವಿಚಾರದಲ್ಲಿ HD ಕುಮಾರಸ್ವಾಮಿ ಅವರು ಕೂಡ ಎಲ್ಲೋ ಒಂದು ಕಡೆ ತಮ್ಮ ಪ್ರಭಾವವನ್ನು ಹೆಚ್ಚಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ಇಲ್ಲಿ ಸಕ್ಸಸ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಅವಕಾಶವನ್ನು ಕೈಚೊಲ್ಕೊಳ್ಬಾರ್ದು. ಹಳೆ ಮೈಸೂರು ಭಾಗದಲ್ಲಿ ಇನ್ನಷ್ಟು ಪಕ್ಷ ಗಟ್ಟಿ ಮಾಡಬೇಕಾದ್ರೆ ರೈತರ ಒಂದು ಚಳುವಳಿಯಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನ ಹೈಕಮಾಂಡ್ ನಾಯಕರು ಹೊಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ರಾಜಕೀಯವಾಗಿ ಟೌನ್ಶಿಪ್ ವಿಚಾರವನ್ನ ಬೆಂಬಲಿಸಿದ್ರೆ ಅಥವಾ ವಿರೋಧಿಸಿದ್ರೆ ಯಾವ ರೀತಿ ಒಂದು ರಾಜಕೀಯವಾಗಿ ಲಾಭ ನಷ್ಟ ಆಗಬಹುದು ಅನ್ನೋ ಒಂದು ವಿಚಾರವನ್ನ ನಿತಿನ್ ಬಪಿನ್ ಅವರು ರಾಜ್ಯ ನಾಯಕರಿಗೆ ಒಂದು ಮಾಹಿತಿಯನ್ನ ಕೇಳಿರ್ತಕ್ಕಂಥದ್ದು. ಹಾಗಾಗಿ ಸದ್ಯ ಈ ಒಂದು ಟೌನ್ಶಿಪ್ಗೆ ಯಾರೆಲ್ಲ ಒಂದು ವಿರೋಧ ಇದೆ, ಸಿದ್ದರಾಮಯ್ಯನವರ ನಡೆ ಏನು, ಮತ್ತೆ ಎಷ್ಟು ರೈತರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಎಷ್ಟು ರೈತರು ಪರವಾಗಿ ನಿಂತು ಆದ ಒಂದು ಪರಿಹಾರವನ್ನ ಸ್ವೀಕಾರ ಮಾಡ್ಕೊಂಡಿದ್ದಾರೆ, ಹೀಗೆ ಹಲವಾರು ಒಂದು ವಿಚಾರಗಳನ್ನ ರಾಜ್ಯ ನಾಯಕರಿಗೆ ನಿತಿನ್ ನಬೀನ್ ಅವರು ಕೇಳಿರ್ತಕ್ಕಂಥದ್ದು. ಹಾಗಾಗಿ ಮುಂದೆ ದೊಡ್ಡ ಮಟ್ಟದ ಒಂದು ರಾಜಕೀಯ ಆಂದೋಲನವನ್ನೇ ರೈತರ ಪರವಾಗಿ ಮಾಡೋದಕ್ಕೆ ಬಿಜೆಪಿ ನಾಯಕರು ಈಗ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಈ ವಿಚಾರವನ್ನ ಜೀವಂತವಾಗಿ ಇಡೋದಕ್ಕೆ HD ಕುಮಾರಸ್ವಾಮಿ ಅವರು ಪದೇ ಪದೇ ಮುಂದಾಗ್ತಾ ಇರ್ತಕ್ಕಂಥದ್ದು. ಪದೇ ಪದೇ ಟೌನ್ಶಿಪ್ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಜೊತೆಗೆ CM DK ಶಿವಕುಮಾರ್ ಅವರಿಗೆ ಬಹಿರಂಗವಾಗಿ ಆಹ್ವಾನವನ್ನ ಕೊಟ್ಟಿದ್ರು ಚರ್ಚೆಗೆ. ಬೈರಮಂಗಲದಲ್ಲಿ ಖಾಲಿ ಕುರ್ಚಿಯನ್ನ ಇರಿಸಿ DK ಶಿವಕುಮಾರ್ ಅವರಿಗೆ ಆಹ್ವಾನ ಕೊಟ್ಟಿದ್ರು. ಆದ್ರೆ DK ಶಿವಕುಮಾರ್ ಅವರು ಹೋಗ್ಲಿಲ್ಲ. ಇನ್ನೊಂದು ಕಡೆ HD ಕುಮಾರಸ್ವಾಮಿ ಅವರು ಮತ್ತೊಮ್ಮೆ DK ಶಿವಕುಮಾರ್ ಅವರಿಗೆ ಪತ್ರ ಬರೆಯೋದಕ್ಕೂ ಕೂಡ ತೀರ್ಮಾನವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ನಡುವೆ ಬಿಜೆಪಿ ನಾಯಕರು ಕೂಡ ರೈತರ ಪರವಾಗಿ ನಿಲ್ಲೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಕೇಂದ್ರ ನಾಯಕರು ಕೂಡ ಈಗ ಅಖಾಡಕ್ಕೆ ಇಳಿದು ರಾಜ್ಯ ನಾಯಕರಿಗೆ ಒಂದು ಸಂದೇಶವನ್ನು ಕೊಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಆರ್ ಅಶೋಕ್ ಮತ್ತೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ರೂಪಿಸೋದಕ್ಕೂ ಕೂಡ ಮುಂದಾಗಿದ್ದಾರೆ. ಇದು ಮುಂಬರ್ತಕ್ಕಂಥ ಒಂದು ಚುನಾವಣೆಗಳ ಮೇಲೂ ಕೂಡ ಪರಿಣಾಮ ಬೀರಬಹುದು, ಮತ್ತೆ ರೈತರು ಮತ್ತೆ ಜನಸಾಮಾನ್ಯರ ಒಂದು ವಿಶ್ವಾಸವನ್ನ ಗಳಿಸಬಹುದು ಅನ್ನೋ ಒಂದು ಲೆಕ್ಕಾಚಾರವನ್ನ ಬಿಜೆಪಿ ನಾಯಕರು ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ ನಾಯಕರು ಈಗಾಗಲೇ ವರದಿಯನ್ನ ಕೇಳಿದ್ದಾರೆ. ಮತ್ತೆ ಮುಂದೆ ಯಾವ ರೀತಿ ಟೌನ್ಶಿಪ್ ವಿಚಾರವಾಗಿ ಹೋರಾಟವನ್ನ ರೂಪಿಸಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಕೆಲವೊಂದು ರೂಪುರೇಷೆಯನ್ನು ಸಿದ್ಧ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಸಂಪತ್, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.